ರಾಜ್ಯದಲ್ಲಿ ಮಳೆರಾಯನ ಆರ್ಭಟ ಮುಂದುವರಿತಾ ಇದೆ. ಅದರಲ್ಲೂ ಮಲೆನಾಡು ಭಾಗದಲ್ಲಿ ವಿಪರೀತವಾಗಿ ಅವಾಂತರಗಳ ಸರಮಾಲೆಯೇ ಸೃಷ್ಟಿಯಾಗಿದೆ. ಎಲ್ಲೆಲ್ಲಿ ಯಾವ್ಯಾವ ರೀತಿ ಸಮಸ್ಯೆ ಆಗಿದೆ ಮಳೆಯ ಕಾರಣಕ್ಕೆ ಅನ್ನೋದರ ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಹಾಸನ ಜಿಲ್ಲೆಯಲ್ಲಿ ಮುಂದುವರಿದ ಮಹಾಮಳೆ, ಉಕ್ಕಿ ಹರಿದ ಹಳ್ಳ ಕೊಳ್ಳಗಳು, ಗದ್ದೆಗಳು ಜಲಾವೃತ, 300ಕ್ಕೂ ಹೆಚ್ಚು ಎಕರೆ ಜಮೀನು ಮುಳುಗಡೆ. ಹಾಸನ ಜಿಲ್ಲೆಯಲ್ಲಿ ಮಳೆ ಮುಂದುವರೆದಿದ್ದು ಹಳ್ಳ ಕೊಳ್ಳಗಳು ಉಕ್ಕಿ ಹರಿಯುತ್ತಿವೆ. ಸಕಲೇಶಪುರ ತಾಲೂಕಿನ ಐಗೂರು ಗ್ರಾಮದಲ್ಲಿ ಪರಿಣಾಮ ಭತ್ತದ ಗದ್ದೆಗಳು ಜಲಾವೃತವಾಗಿವೆ. ಉತ್ತಮ ಮಳೆಯಿಂದ ರೈತರು ಭತ್ತ ನಾಟಿ ಮಾಡಲು ಸಿದ್ಧತೆ ಮಾಡಿಕೊಂಡಿದ್ರು. ಆದರೆ ಧಾರಾಕಾರ ಮಳೆಗೆ 300ಕ್ಕೂ ಹೆಚ್ಚು ಎಕರೆ ಪ್ರದೇಶದ ರೈತರ ಜಮೀನು ಮುಳುಗಡೆಯಾಗಿದ್ದು ನೀರಿನಲ್ಲಿ ಭತ್ತದ ಸಸಿಗಳು ಸಂಪೂರ್ಣ ಮುಳುಗಿವೆ. ಐಗೂರು ಗ್ರಾಮದ ಸೇತುವೆ ಕುಸಿದು ಬೀಳುವ ಹಂತ ತಲುಪಿದೆ. 1956ರಲ್ಲಿ ನಿರ್ಮಾಣಗೊಂಡಿರುವ ಸೇತುವೆ ಸಂಪೂರ್ಣ ಶಿಥಿಲಗೊಂಡಿದ್ದು ಪ್ರತಿನಿತ್ಯ ಗ್ರಾಮಸ್ಥರು ಇದೇ ಸೇತುವೆ ಮೇಲೆ ಸಂಚಾರ ಮಾಡ್ತಾರೆ. ಹಾಸನ ಜಿಲ್ಲೆಯಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಿದೆ. ಭಾರಿ ಮಳೆಗೆ ಜನಜೀವನ ಅಸ್ತವ್ಯಸ್ತಗೊಂಡಿದ್ದಾರೆ. ಮಲೆನಾಡು ಭಾಗದಲ್ಲಿ ಅಕ್ಷರಶಃ ಸಾಕಷ್ಟು ಸಮಸ್ಯೆಗಳು ಎದುರಾಗಿದೆ. ಭಾರಿ ಮಳೆಯಿಂದಾಗಿ ಹಳ್ಳ ಕೊಳ್ಳಗಳು ಉಕ್ಕಿ ಹರಿತಾ ಇದೆ. ನಾವೀಗ ದೃಶ್ಯದಲ್ಲಿ ಗಮನಿಸಬಹುದು, ಇದು ಐಗೂರು ಹೊಳೆ ಅಂತಕ್ಕಂಥದ್ದು. ಇಲ್ಲಿ ಐಗೂರು ಹೊಳೆ ಮಳೆಗಾಲದಲ್ಲಿ ಉಕ್ಕಿ ಹರಿತದೆ. ಈ ಉಕ್ಕಿ ಹರಿದ ಪರಿಣಾಮ ಇಲ್ಲಿರ್ತಕ್ಕಂಥ ಸುಮಾರು 300 ಎಕರೆ ಗದ್ದೆ ಪ್ರದೇಶ ಸಂಪೂರ್ಣವಾಗಿ ಜಲಾವೃತವಾಗ್ತದೆ. ಅಲ್ಲದೆ ಈ ಜಲಾವೃತವಾದಂಥ ಪ್ರದೇಶದಲ್ಲಿ ಇನ್ನೂ 3 ತಿಂಗಳು ಯಾವುದೇ ನಾಟಿಯನ್ನು ಮಾಡಲಿಕ್ಕಾಗಲ್ಲ. ಹಾಗಾಗಿ ರೈತರು 300 ಎಕರೆ ಪ್ರದೇಶವನ್ನು ಹಾಗೆ ಬಿಡಬೇಕಾಗುತ್ತೆ. ಅದಾದ ಬಳಿಕ ಅವರು ಕೃಷಿ ಚಟುವಟಿಕೆಯಲ್ಲಿ ತೊಡಗಿಕೊಂಡು ಭತ್ತವನ್ನು ನಾಟಿ ಮಾಡಿ ಬೆಳೆಯನ್ನು ಬೆಳ್ಕೊಳ್ಬೇಕಾಗುತ್ತೆ. ಯಾಕೆಂದರೆ ಪ್ರತಿ ಬಾರಿ ಮಳೆಗಾಲದಲ್ಲಿ ಸಹ ಐಗೂರು ಹೊಳೆ ಏನಿದೆ ಅದು ಉಕ್ಕಿ ಹರಿತದೆ. ಈ ಉಕ್ಕಿ ಹರಿತಕ್ಕಂಥ ಐಗೂರು ಹೊಳೆ ಏನಿದೆ, ಈ ಹೊಳೆಯಿಂದಾಗಿ ಸಾಕಷ್ಟು ರೈತರಿಗೆ ಸಮಸ್ಯೆ ಆಗ್ತದೆ. ಇಲ್ಲಿ ಪ್ರಮುಖವಾದ ಇನ್ನೊಂದು ಸಮಸ್ಯೆ ಏನು ಅಂತಂದರೆ 1956ನೇ ಇಸ್ವಿಯಲ್ಲಿ ಒಂದು ಸೇತುವೆಯನ್ನು ನಿರ್ಮಾಣ ಮಾಡಿದರೆ ಇದು ಐಗೂರು ಭಾಗದಿಂದ ಕೊಡಗು ಭಾಗಕ್ಕೆ ಸಂಪರ್ಕವನ್ನು ಕಲ್ಪಿಸ್ತದೆ. ಸುಮಾರು 16 ಹಳ್ಳಿಗಳು ಜನರು ಇದೇ ಗ್ರಾಮದ ಸೇತುವೆ ಮೇಲೆ ಓಡಾಟವನ್ನು ಮಾಡಬೇಕು. ಆದರೆ ಮಳೆಗಾಲವಾಗಿರೋದ್ರಿಂದ ಇದು ಹಳೆಯ ಸೇತುವೆ ಆಗಿದೆ. ಹಾಗಾಗಿ ಇದನ್ನು ದುರಸ್ತಿಯನ್ನು ಸಹ ಮಾಡಿಲ್ಲ. ಬಹಳ ಹಳದಾದ ಸೇತುವೆ ಆಗಿರೋದ್ರಿಂದ ಈಗ ಈ ಸೇತುವೆ ಬೀಳುವ ಹಂತಕ್ಕೆ ತಲುಪಿದೆ. ಇದರಿಂದಾಗಿ ಸಾರ್ವಜನಿಕರು, ಇಲ್ಲಿನ ಗ್ರಾಮಸ್ಥರು, ಇಲ್ಲಿ ಓಡಾಡ್ತಕ್ಕಂತಹ ವಾಹನ ಸವಾರರು ಆತಂಕದಲ್ಲೇ ಓಡಾಡಬೇಕು. ಯಾಕೆಂದರೆ ಇನ್ನೂ 3 ತಿಂಗಳ ಕಾಲ ಇಲ್ಲಿ ಮಳೆಗಾಲ ಇರ್ತದೆ. ಸಾಕಷ್ಟು ಮಳೆ ಆಗೋದ್ರಿಂದ ಈ ಐಗೂರು ಹೊಳೆ ಏನು ಹರಿತದೆ, ಇದರಿಂದಾಗಿ ಸೇತುವೆ ಎಲ್ಲಿ ಕುಸಿದು ಬೀಳುತ್ತೆ ಅನ್ನೋ ಒಂದು ಆತಂಕ ಎಲ್ಲರಲ್ಲಿ ಮನೆ ಮಾಡಿದೆ. ಸಕಲೇಶಪುರ, ಆಲೂರು, ಹಾಸನ, ಅರಕಲಗೂಡು, ಬೇಲೂರು ಭಾಗದಲ್ಲಿ ಹೆಚ್ಚು ಮಳೆಯಾಗಿದ್ದು ಹೇಮಾವತಿ ಜಲಾಶಯದ ನೀರಿನ ಮಟ್ಟ ಏರಿಕೆಯಾಗಿದೆ. ಜಲಾಶಯದಿಂದ 23,400 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗುತ್ತಿದೆ. ತುಂಬಿ ಹರಿಯುತ್ತಿರೋ ಹಾವೇರಿ ಜಿಲ್ಲೆಯ ವರದಾ ನದಿ ಬ್ರಿಡ್ಜ್ ಮುಳುಗಡೆ, ಗ್ರಾಮಸ್ಥರ ಪರದಾಟ. ಮಲೆನಾಡಿನಲ್ಲಿ ನಿರಂತರ ಮಳೆಯಾಗುತ್ತಿರೋ ಹಿನ್ನೆಲೆ ಹಾವೇರಿ ಜಿಲ್ಲೆಯ ಜೀವನಾಡಿ ನದಿ ವರದಾ ತುಂಬಿ ಹರಿಯುತ್ತಿದೆ. ಸವಣೂರು ತಾಲೂಕಿನ ಕಳಸೂರು ಗ್ರಾಮದ ಬಳಿ ಇರೋ ಬ್ರಿಡ್ಜ್ ಕಮ್ ಬ್ಯಾರೇಜ್ ಸಂಪೂರ್ಣ ಮುಳುಗಡೆಯಾಗಿದೆ. ಹಾವೇರಿ ಮತ್ತು ಸವಣೂರು ತಾಲೂಕಿನ ಕಳಸೂರು, ಹತ್ತಿಮುತ್ತರು, ಮಂಟಗಣಿ ಹಾಗೂ ಕಡಗೋಳ ಗ್ರಾಮಗಳಿಗೆ ಹೋಗುವ ಜನರು ಪರದಾಡುವಂತಾಗಿದೆ. ಸವಣೂರು ತಾಲೂಕಿನ ಜನರು 20ರಿಂದ 30 ಕಿಲೋಮೀಟರ್ ಸುತ್ತುವರೆದು ಊರಿಗೆ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಲೆನಾಡು ಭಾಗದಲ್ಲಿ ನಿರಂತರವಾಗಿ ಮಳೆ ಆಗ್ತಿರೋ ಹಿನ್ನೆಲೆಯಲ್ಲಿ ಹಾವೇರಿಯ ಜೀವನಾಡಿ ನದಿಯಾದಂತಹ ವರದಾ ನದಿ ಸಂಪೂರ್ಣವಾಗಿ ತುಂಬಿರುವಂತದ್ದು. ನಾನು ಹಾವೇರಿಯ ಸಮೀಪದಂತ ಇರತಕ್ಕಂಥ ವರದಾ ನದಿಯ ತೀರದಲ್ಲಿದ್ದೇನೆ. ಇದು ಹಾವೇರಿ ಟು ಕಳಸೂರು ಬ್ರಿಡ್ಜ್ ಕಮ್ ಬ್ಯಾರೇಜ್ ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂತದ್ದು. ಹೀಗಾಗಿ ಈ ಗ್ರಾಮಕ್ಕೆ ಅಂದ್ರೆ ಕಳಸೂರು, ಹತ್ತಿಮುತ್ತೂರು ಸೇರಿದಂತೆ ಬೇರೆ ಬೇರೆ ಭಾಗಕ್ಕೆ ಹೋಗುವಂತಹ ಜನರಿಗೆ ಈ ಬ್ರಿಡ್ಜ್ ಕಮ್ ಬ್ಯಾರೇಜ್ ಸಂಪೂರ್ಣವಾಗಿ ಸಂಪರ್ಕ ಸೇತುವೆ ಕಡಿತಗೊಂಡಿರುವಂತದ್ದು. ಹೀಗಾಗಿ ಈ ಕಳಸೂರು ಗ್ರಾಮದ ಜನರು ಹಾವೇರಿಗೆ ಬರಬೇಕಾದ್ರೆ ಏನು 20 ಕಿಲೋಮೀಟರ್ ದೂರ ಕ್ರಮಿಸಿ ಬರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪ್ರತಿ ವರ್ಷ ಕೂಡ ಜಿಲ್ಲಾಡಳಿತಕ್ಕೆ ಮನವಿ ಮಾಡಿರುವಂತದ್ದು, ಅಂದ್ರೆ ಈ ಬ್ರಿಡ್ಜ್ ಅನ್ನ ಎತ್ತರ ಮಾಡಬೇಕು ಅನ್ನೋ ಮನವಿಯನ್ನ ಕೂಡ ಗ್ರಾಮಸ್ಥರು ಮಾಡ್ತಾರೆ. ಆದ್ರೆ ಇಲ್ಲಿವರೆಗೂ ಕೂಡ ಆಗ್ತಾ ಇಲ್ಲ. ಒಂದ್ ಕಡೆ ನಿರಂತರವಾಗಿ ಮಲೆನಾಡು ಭಾಗದಲ್ಲಿ ಮಳೆ ಆಗ್ತಿರೋ ಹಿನ್ನೆಲೆಯಲ್ಲಿ ಕೂಡ ನೀರಿನ ಪ್ರಮಾಣ ಹೆಚ್ಚಾಗಿರುವಂತದ್ದು. ನಾನು ಆ ಭಾಗದ ದೃಶ್ಯದಲ್ಲಿ ತೋರಿಸ್ತೇನೆ. ಈಗಾಗಲೇ ಬೈಕ್ ಸವಾರರು ಈ ಕಡೆಯಿಂದ ಬರುವಂತಹ ಪ್ರಯಾಣಿಕರು ಅವರು, ಆದ್ರೆ ನೀರಿನ ಪ್ರಮಾಣ ಹೆಚ್ಚಾಗಿರೋ ಹಿನ್ನೆಲೆಯಲ್ಲಿ ಅಲ್ಲಿಯೇ ಬೈಕ್ ನಿಲ್ಲಿಸಿ ಈ ಕಡೆ ಬರುವಂತದ್ದು. ಈಗಾಗಲೇ ಜಿಲ್ಲಾ ಆಡಳಿತ ಕೂಡ ಏನೋ ನದಿ ಪಾತ್ರದ ಜನರಿಗೆ ಈಗಾಗಲೇ ಮುನ್ನೆಚ್ಚರಿಕೆ ಕ್ರಮವಾಗಿ ಏನೋ ಸೂಚನೆಯನ್ನು ಕೊಡಬೇಕು ನದಿ ಪಾತ್ರಕ್ಕೆ. ಅಲ್ಲಿ ನಾನು ಇನ್ನೊಂದು ಭಾಗದಲ್ಲಿ ತೋರಿಸ್ತೇನೆ. ಜನ ಮತ್ತು ಜಾನುವಾರುಗಳನ್ನ ಮೇಯಿಸಲಿಕ್ಕೆ ಹೋಗುವಂತಹ ಜನರು ಕೂಡ ಬಹಳಷ್ಟು ಸುರಕ್ಷತೆ ದೃಷ್ಟಿಯಿಂದ ನದಿಯ ಪಾತ್ರದ ಸ್ಥಳಕ್ಕೆ ಇಳಿಯಬಾರದು. ಜಾನುವಾರುಗಳು ಕೂಡ ಮೇಯಿಸಲಿಕ್ಕೆ ಹೋಗ್ತಾರೆ. ಹಾಗಾಗಿ ಅಚಾನಕ್ ಆಗಿ ಕಾಲು ಜಾರಿ ಬಿದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ. ಹೀಗಾಗಿ ಜಿಲ್ಲಾಡಳಿತ ಕೂಡ ಏನೋ ನದಿ ಪಾತ್ರದ ಜನರಿಗೆ ಕೂಡ ಕಟ್ಟುನಿಟ್ಟಿನಾದಂತಹ ಸೂಚನೆಯನ್ನ ಕೊಡುವಂತಹ ಕೆಲಸವನ್ನ ಮಾಡಬೇಕು. ಹಾಗಾಗಿ ಇಲ್ಲಿ ಬ್ರಿಡ್ಜ್ ಕಮ್ ಬ್ಯಾರೇಜ್ಗೆ ದಾಟುವಂತಹ ಪರಿಸ್ಥಿತಿಯಲ್ಲಿ ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜನೆ ಮಾಡಿದ್ರೆ ಯಾರು ಕೂಡ
ದಾಟುವಂತಹ ಗೋಜಿಗೆ ಹೋಗಲ್ಲ, ಇಲ್ಲಾದರೆ ನೀರಿನಲ್ಲಿ ದಾಟುವಂತಹ ಹರಸಾಹಸವನ್ನು ಮಾಡುವಂತಹ ಕೆಲಸವನ್ನು ಈ ಭಾಗದ ಜನರು ಮಾಡ್ತಾರೆ. ಕಾಫಿನಾಡು ಮಲೆನಾಡು ಭಾಗದಲ್ಲಿ ಕಳೆದ 6 ತಿಂಗಳಿನಿಂದ ನಿರಂತರ ಮಳೆಯಾಗ್ತಿದೆ. ಅದರಲ್ಲೂ 15ರಿಂದ 20 ದಿನಗಳಿಂದ ಮಲೆನಾಡಲ್ಲಿ ಬಿಟ್ಟು ಬಿಡದೆ ಮಳೆ ಸುರಿಯುತ್ತಿದೆ. ನಿರಂತರ ಮಳೆಯಿಂದ ಭೂಮಿಯ ತೇವಾಂಶ ಹೆಚ್ಚಾಗಿ ಮಲೆನಾಡಿನಾದ್ಯಂತ ಅಲ್ಲಲ್ಲೇ ಬೆಟ್ಟ ಗುಡ್ಡಗಳು ಧರೆಗುರುಳುತ್ತಿವೆ. ಶೃಂಗೇರಿಯಿಂದ ಉಡುಪಿ ಹಾಗೂ ಮಂಗಳೂರಿಗೆ ಸಂಪರ್ಕ ಕಲ್ಪಿಸುವ ರಾಷ್ಟ್ರೀಯ ಹೆದ್ದಾರಿ 169ರಲ್ಲಿ ಸುಮಾರು 100 ಅಡಿ ಎತ್ತರದಿಂದ ಗುಡ್ಡ ಕುಸಿಯುತ್ತಿದ್ದು ವಾಹನ ಸವಾರರು ಹೈರಾಣಾಗಿದ್ದಾರೆ. ಶೃಂಗೇರಿಯಿಂದ ಉಡುಪಿ ಮಂಗಳೂರಿಗೆ ಸಂಪರ್ಕ ಕಲ್ಪಿಸುವ ರಾಷ್ಟ್ರೀಯ ಹೆದ್ದಾರಿ 169ರಲ್ಲಿ ಬೃಹತ್ ಪ್ರಮಾಣದಲ್ಲಿ ಗುಡ್ಡ ಜರುಗಿರೋದ್ರಿಂದ ಈಗಾಗಲೇ ಜಿಲ್ಲಾಡಳಿತ ಆ ಒಂದು ರಸ್ತೆಯನ್ನು ಕೂಡ ಸಂಪೂರ್ಣವಾಗಿ 3 ತಿಂಗಳ ಕಾಲ ಬಂದ್ ಮಾಡಿರುವಂಥದ್ದು. ನಾವೀಗ ಏನ್ ನೋಡ್ತಾ ಇದ್ದೀವಿ, ಈ ರಸ್ತೆನೇ ಶೃಂಗೇರಿಯಿಂದ ಮಂಗಳೂರು ಮತ್ತೆ ಉಡುಪಿಗೆ ಸಂಪರ್ಕ ಕಲ್ಪಿಸುವಂತಹ ಈ ರಸ್ತೆ ರಾಷ್ಟ್ರೀಯ ಹೆದ್ದಾರಿ 169ಕ್ಕೆ ಒಳಪಡುವಂಥದ್ದು. ಈ ರಸ್ತೆಯಲ್ಲಿ ನಾವು ನೋಡಬಹುದು, ಈಗಾಗಲೇ ಸುಮಾರು 100ರಿಂದ 150 ಅಡಿ ಎತ್ತರದಿಂದ ಈಗ ಮಣ್ಣು ಅಂದ್ರೆ ಕುಸಿದು ಬೀಳ್ತಾ ಇರುವಂಥದ್ದು. ಹಾಗಾಗಿ ಕಳೆದ 15-20 ದಿನಗಳಿಂದ ನಿರಂತರವಾಗಿ ಮಣ್ಣು ಕುಸಿತಾ ಇರೋದ್ರಿಂದ ಈಗಾಗಲೇ ಮುಂಜಾಗ್ರತಾ ಕ್ರಮವಾಗಿ ಜಿಲ್ಲಾಡಳಿತ ಈ ಒಂದು ಮಾರ್ಗವನ್ನ ಭಾರಿ ವಾಹನಗಳಿಗೆ ಈಗಾಗಲೇ ಸಂಪೂರ್ಣವಾಗಿ ನಿಷೇಧ ಹೇರಿರುವಂಥದ್ದು. ಯಾಕೆಂತಂದ್ರೆ ಈಗಾಗಲೇ ಈ ರಸ್ತೆಯಲ್ಲಿ ನಿತ್ಯ ಸಾವಿರಾರು ವಾಹನಗಳು ಓಡಾಡುವಂಥದ್ದು, ಅದರಲ್ಲಿ ನೂರಾರು ಪ್ರಯಾಣಿಕರು ಕೂಡ ಇರುವಂಥದ್ದು. ಒಂದು ಕಡೆ ಇಷ್ಟು ಎತ್ತರದ ಪ್ರದೇಶದಿಂದ ಮಣ್ಣಿನ ಗುಡ್ಡೆಗಳು ಸಂಪೂರ್ಣ ಅಂದ್ರೆ ಮಣ್ಣು ಕೆಳಗಡೆ ಬಿದ್ದರೆ ಈ ರಸ್ತೆಯಲ್ಲಿ ಓಡಾಡುವಂಥ ಯಾವ್ದಾರ ಒಂದು ವಾಹನ ಸಂಪೂರ್ಣವಾಗಿ ಕೊಚ್ಕೊಂಡು ಹೋಗುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ಹಾಗಾಗಿ ಒಂದು ವೇಳೆ ಆ ರೀತಿ ಏನಾರ ಅನಾಹುತ ಸಂಭವಿಸಿದ್ರೆ ಪಕ್ಕದಲ್ಲೇ ತುಂಗಾ ನದಿ ಅಬ್ಬರಿಸಿಕೊಂಡು ಹರಿತಾ ಇರುವಂಥದ್ದು. ಅಂದ್ರೆ ಮಳೆಗಾಲದಲ್ಲಿ ಯಥೇಚ್ಛವಾಗಿ ಮಳೆ ಆಗೋದ್ರಿಂದ ಈ ಭಾಗದಲ್ಲಿ ತುಂಗಾ ನದಿ ಕೂಡ ಒಂದು 4ರಿಂದ 5 ತಿಂಗಳ ಕಾಲ ಅಬ್ಬರಿಸಿಕೊಂಡು ಹರಿಯುವಂಥದ್ದು. ಹಾಗಾಗಿ ಮುಂಜಾಗ್ರತಾ ಕ್ರಮವಾಗಿ ಯಾವುದೇ ಆ ರೀತಿಯಾದಂತಹ ಒಂದು ಅನಾಹುತ ಸಂಭವಿಸಬಾರದು ಅಂತ ಜಿಲ್ಲಾಡಳಿತ ಈ ಒಂದು ಮಾರ್ಗವನ್ನು ಕೂಡ ಬಂದ್ ಮಾಡಿರುವಂಥದ್ದು. ಇನ್ನು ಧಾರಾಕಾರ ಮಳೆಯಿಂದ ಹೊಲ ಗದ್ದೆ ತೋಟಗಳು ಕೂಡ ಜಲಾವೃತಗೊಂಡಿವೆ. ಕೊಪ್ಪ ತಾಲೂಕಿನ ಹುತ್ತಿನಗದ್ದೆ ಗ್ರಾಮದಲ್ಲಿ 1.5 ಎಕರೆ ಜಮೀನಿನಲ್ಲಿ ಬದುಕು ಕಟ್ಟಿಕೊಂಡಿರುವ ರವೀಂದ್ರ ಎಂಬುವವರ ಮನೆ ಹಿಂಭಾಗವೇ ಗುಡ್ಡ ಕುಸಿದಿದ್ದು ಕುಟುಂಬಸ್ಥರು ಆತಂಕಕ್ಕೀಡಾಗಿದ್ದಾರೆ. ಇನ್ನು ಕರ್ನಾಟಕದ ಅತ್ಯಂತ ಎತ್ತರದ ಪ್ರದೇಶ ಮೇರುತಿ ಗುಡ್ಡದಲ್ಲಿ ಮಳೆಯಿಂದ ಬಸರಿಕಲ್ ಸಮೀಪ ಅಬಿಕಲ್ಲು ಜಲಪಾತ ಮೈದುಂಬಿ ಹರಿಯುತ್ತಿದ್ದು ಪ್ರವಾಸಿಗರನ್ನ ಕೈಬೀಸಿ ಕರೆಯುತ್ತಿದೆ. ಕೊಪ್ಪ ತಾಲೂಕಿನ ಹುತ್ತಿನಗದ್ದೆ ಗ್ರಾಮದಲ್ಲೂ ಕೂಡ ರವೀಂದ್ರ ಎಂಬುವರ ಮನೆ ಹಿಂಭಾಗದಲ್ಲೂ ಕೂಡ ತೋಟದ ಮುಂದೆ ಸುಮಾರು 30ರಿಂದ 40 ಅಡಿ ಎತ್ತರದಲ್ಲಿ ತೋಟದ ಮಣ್ಣು ಕೂಡ ಕುಸಿತಿರೋದ್ರಿಂದ ಆ ಕುಟುಂಬ ಕೂಡ ಈಗ ಆತಂಕಕ್ಕೀಡಾಗಿರುವಂಥದ್ದು. ನಾನೀಗ ಆ ಕುಟುಂಬದ ಮನೆ ಮುಂಭಾಗದಲ್ಲೇ ಇರುವಂಥದ್ದು ನೋಡ್ಬೋದು. ಏನು ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನ ಹುತ್ತಿನಗದ್ದೆ ಗ್ರಾಮದ ರವೀಂದ್ರ ಅನ್ನುವಂಥವ್ರು ಈಗ ಇವ್ರ ಮನೆ ಹಿಂಭಾಗದಲ್ಲೂ ಕೂಡ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಭೂ ಕುಸಿದ ಅಂತಾನೆ ತೋಟದ ಮಣ್ಣು ಕುಸಿದು ಬಿದ್ದಿರುವಂಥದ್ದು. ಹಾಗಾಗಿ ಈಗಾಗಲೇ ಈ ಕುಟುಂಬ ಕೂಡ ಆತಂಕಕ್ಕೀಡಾಗಿರುವಂಥದ್ದು. ಕಳೆದ ಒಂದು 15-20 ದಿನಗಳಿಂದಲೂ ಕೂಡ ನಿರಂತರವಾಗಿ ಸುರಿತಿರುವಂತಹ ಮಳೆಯಿಂದಾಗಿ ಮನೆಯ ಹಿಂಭಾಗದಲ್ಲಿದ್ದಂತ ತೋಟದ ಮಣ್ಣು ಸಂಪೂರ್ಣವಾಗಿ ಕುಸಿದು ಬಿದ್ದಿರುವಂಥದ್ದು. ಅಂತಂದ್ರೆ ಸುಮಾರು 30ರಿಂದ 40 ಅಡಿ ಎತ್ತರದಿಂದ ತೋಟದ ಮಣ್ಣು ಕುಸಿದು ಬಿದ್ದಿರೋದ್ರಿಂದ ಈಗಾಗಲೇ ಮನೆಯ ಹಿಂಭಾಗ ಸಂಪೂರ್ಣವಾಗಿ ಒಂದು ನಾಶ ಆಗುವಂತ ಸಾಧ್ಯತೆ ಕೂಡ ಇರುವಂತದ್ದು. ಆದ್ರೆ ಈಗಾಗಲೇ ಅವರು ಮಣ್ಣನ್ನ ತಗ್ಸಿ ಒಂದು ಬದಿಗೆ ಹಾಕಿರುವಂತದ್ದು. ಆದ್ರೆ ಮಲೆನಾಡಲ್ಲಿ ನಿರಂತರವಾಗಿ ಸುರಿತಿರುವಂತಹ ಮಳೆಯಿಂದಾಗಿ ಗಾಳಿ ಮಳೆಗೆ ಮತ್ತಷ್ಟು ಭೂಕುಸಿತ ಉಂಟಾದ್ರೆ ಮತ್ತಷ್ಟು ಬೆಟ್ಟ ಗುಡ್ಡಗಳು ಕುಸಿತ ಉಂಟಾದ್ರೆ ಈ ಮನೆ ಕೂಡ ಸಂಪೂರ್ಣವಾಗಿ ನಾಶ ಆಗುವಂತ ಸಾಧ್ಯತೆ ಕೂಡ ಇರುವಂತದ್ದು. ಹಾಗಾಗಿ ಈ ಕುಟುಂಬ ಕೂಡ ಈಗಾಗಲೇ ಕಂಗಾಲಾಗಿರುವಂತದ್ದು. ಯಾಕೆಂತಂದ್ರೆ ಇರೋ 1.5 ಎಕರೆ ಜಮೀನಲ್ಲಿ ಬದುಕನ್ನ ಕಟ್ಕೊಂಡಿರುವಂತವರಿಗೆ ಈ ಒಂದು ಸೂರ್ಯ ಅವರಿಗೆ ಬದುಕಿನ ಆಧಾರವಾಗಿರುವಂತದ್ದು. ಆದ್ರೆ ಈಗ ಆ ಮನೇನು ಕೂಡ ಇಲ್ದಂಗಾದ್ರೆ ನಾವು ಎಲ್ಲಿಗೆ ಹೋಗ್ಬೇಕು ಅನ್ನೋ ಆತಂಕದಲ್ಲಿ ಆ ಕುಟುಂಬ ಕೂಡ ಇರುವಂತದ್ದು. ಹಾಗಾಗಿ ಆ ಸರ್ಕಾರದಿಂದ ಈ ಒಂದು ಮಣ್ಣು ಕುಸಿದಲೇ ಇರೋ ರೀತಿ ಒಂದು ಬಂದೋಬಸ್ತ್ ಮಾಡ್ಕೊಳ್ಬೇಕು ಅಂತ ಅವರು ಕೂಡ ಈಗ ಸರ್ಕಾರಕ್ಕೆ ಮನವಿ ಮಾಡ್ಕೊಂತಿರುವಂತದ್ದು. ಆದ್ರೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಹಾಗೂ ಆ ನಾಡ ಕಚೇರಿ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಕೂಡ ನಡೆಸಿರುವಂತದ್ದು. ಆದ್ರೆ ಈಗ ಅವ್ರು ಏನೇ ಮಾಡ್ತೀವಿ ಅಂತಂದ್ರೂ ಕೂಡ ಇನ್ನ 2-3 ತಿಂಗಳು ಏನೂ ಮಾಡೋಕೆ ಆಗಲ್ಲ. ಯಾಕೆಂದ್ರೆ ಕೊಪ್ಪ ತಾಲೂಕು ದಾಖಲೆಯ ಮಳೆ ಬೀಳುವಂತ ಒಂದು ಪ್ರದೇಶ, ಇಲ್ಲಿ ನಿರಂತರವಾಗಿ ಮಳೆ ಸುರಿತಾನೆ ಇರುತ್ತೆ. ಹಾಗಾಗಿ ಈ ಮಳೆಗಾಲದಲ್ಲಿ ಯಾವುದೇ ಕಾಮಗಾರಿನೂ ಕೂಡ ಮಾಡೋಕೆ ಆಗದಲ್ಲೇ ಇರುವಂತದ್ದು. ಏನು ಈಗ ಮಣ್ಣು ಕುಸಿತಿರುವಂತ ಜಾಗದಲ್ಲಿ ಮತ್ತೆ ಏನಾರ ಭೂಕುಸಿತ ಉಂಟಾದ್ರೆ ಮನೆಯ ಮೇಲೆ ಬೀಳುವಂತ ಸಾಧ್ಯತೆ ಕೂಡ ಇರುವಂತದ್ದು. ಒಟ್ಟಾರೆ ಮಲೆನಾಡ ಮಳೆಗೆ ಕಾಫಿನಾಡು ಅಕ್ಷರಶಃ ಕಂಗಾಲಾಗಿದೆ. ಕಳೆದ 6 ತಿಂಗಳಿಂದ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದ ಭೂಮಿಯ ತೇವಾಂಶ ಹೆಚ್ಚಾಗಿ ನಾನಾ ಅವಾಂತರಗಳು ಸೃಷ್ಟಿಯಾಗುತ್ತಿವೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.